ಅಸ್ಲಾಂ ಅಲೈಕುಮ್. ಚಿನ್ನಿ ಸಬ್ಕರಿಗೆಲ್ಲರಿಗೂ ಸ್ವಾಗತ. ನಂಗೆ ಇಡ್ಲಿ ದೋಸೆ ಎಲ್ಲ ಹಾಕ್ಕೊಂಡ ಹೆಂಗೆ ಅದು ಕರಿ ನಂಚಿಡನು ಅದು ಒಂದು 4-5 ಗಂಟೆ ನೇರ ನೆನೆಯೋಣ. ಅದ್ರ ಪಿನ್ನ ಅದ್ರ ಸಣ್ಣ ಹಚ್ಚಿಟ್ಟು ಇಡ್ಲಿ ದೋಸೆಗೆ ಅದು ಪುಲಿ ಬರಬೇಕನು ಅದ್ರ ಪಿನ್ನ ಇಡ್ಲಿ ದೋಸೆ ಹಾಕೋಗೋಡು. ಇದೊಂದಲ್ಲಿ ನಾನು ಸುಲಭದಲ್ಲಿ ಇಡ್ಲಿ ದೋಸೆಗೆ ನಂಗೆ ಪಿಟ್ಟೆನ ರೆಡಿ ಹಾಕೊಡೋ ಚಂತ ಕಾಟಿ ಉಂಟಲ್ಲ. ಇದಕ್ಕಿಪ್ಪ ನಾನು ನೋಡೆ ಪಚ್ಚರಿ ಇದು ನಂಗೆ ಎಪ್ಪ ಇಡ್ಲಿ ದೋಸೆಗೆ ಏದು ಪಚ್ಚರಿ ಇಡ್ಕಡೆ ಅದೇ ಪಚ್ಚರಿ ಇದು ನಾನಿಪ್ಪ ಉಡೆ 1 kg ಪಚ್ಚರಿ ಇರ್ತದೆ. ಅದಕ್ಕೆ ஒரு 1/4 kg ಇರ್ತಾರೆ ಉಲ್ದ್ರ ಬೇಳೆ ಇಡ್ಕಡೆ ಪಿನ್ನ ஒரு 100 ಗ್ರಾಮ್ ಅವಲು. ನಾನೇನು ಖಾಲಿ ಅರ್ಚಿಟ್ಟು ಹಾಕ್ಕೊಡಂಟ ಹಿಂಗೆ ಅದಕ್ಕೆ ಚೂರು ಇಟ್ಟಲ್ದೆ ಇಡ್ಲಿ ಗಂಟೆ ಹೆಂಗೆ ಚಮ್ಮೆ ಚೂರು ಇಟ್ಟರೆ ದೋಸೆ ಗಂಟೆ ಹೆಂಗೆ ತಲ್ಕೊರೋಡಿ ಇಟ್ಟರೆ അങ്ങനെ അരച്ചിട്ട് ഞങ്ങൾ ജോഗ് വെച്ചെങ്കിൽ സുബീക്ക് ഇഡ്ഡലി ആക്കും ഓടും. ഇല്ലാണ്ടെങ്കിൽ സുബീക്ക് അരച്ചിട്ട് ജോഗ് ഇഡ്ഡലി ആക്കും. ഇത് ഇപ്പം ഞാനിದಕ್ಕೆ 1 kg പച്ചരി ಅದಕ್ಕೆ 1/4 kg ഉളുന്തു ನಾನು ചെന്നും കൂടെ ലോട്ടയിൽ നിങ്ങൾ കട്ടി ഉണ്ടല്ലോ ഒരു സ്റ്റീലിൻ്റെ ഒരു ലോട്ട എടുത്തിട്ട് അതിൽ 4 ലോട്ട പച്ചരി 1 ലോട്ട ഉളുന്തു പിന്നെ 3 ലോട്ട അവലെടുത്തರೆ. ಇಪ್ಪ ಈ ಪಚ್ಚರಿಡು ಚಂದ ಅರ್ಕಚ್ಚಿಡ್ಕೊಳು ಚಂದ ಕಲ್ಗೊಣ ಜನ ಬಟ್ಟ ಚಂದ ಹೆಂಗೆ ಚಮ್ಮ ಧೂಳೆಲ್ಲ ಇಕ್ಕಡಿ ಈ ಪಚ್ಚರಿಲ ಅದಕ್ಕೆ ಇಟ್ಟದ್ರು ಚಂದ ಕಲಿಗಿಟ್ಟು ಚಮ್ಮನಾರ ನನಗೆ ಗೊತ್ತಿರ ತಣ್ಣೆಲು ಚಂದ ಬೇಗ ಬೇಗ ನಂಗೆ ಜನ ಬಟ್ಟ ಅದ್ರ ಕಲಿಗಿಟ್ಟು ತಣ್ಣಿ ಅರ್ತಿಟ್ಟು ഇങ്ങനെ അരപ്പപ്പലത്തേക്ക് ഒന്നിട്ട് വീക്കണം തന്നി അരിയോക്കും. അത് തന്നി അരിഞ്ഞ് പോയാൽ പിന്നെ നല്ലൊരു തുണി ഒരു ടേബിളിൽ ഇങ്ങനെ വിരിച്ചിട്ട് അതിರ ಮೇಲೆ ಚಂದ ತುಲೂಪಾಕಿಟ್ಟು ಈ ಅರಿಡೆ ಪ್ಯಾಂಡಕ್ಕತ್ತಿಗೆ ಒಣಗ ವೀಕೋನು. ಬೆಯ್ಲಿಗೆ ಒಣಕ್ಕೆಂಗು ಅವಡು ಐತೆ ಇಪ್ಪ ಮಲೆ ಬಂಡು ಬೇಯ್ಲಿಕೈಡ ಇಕ್ಕಡಲ್ಲೇ ಅದಕ್ಕೆ ಇಟ್ಟು ಪ್ಯಾಂಡಕ್ಕತ್ತಲು ಅರೆ ಗಂಟೆ 1 ಗಂಟೆ ಒಳಗೆ ಚಂದದು ಒಣಗಿಕ್ಕಿಟ್ರು ನಂಗೆ ತುಲೂಪಾಕಿಟ್ಟು ಮಾತ್ರ ಅದ್ರ ಇಡೋಣ ಇങ്ങനെ ಮುದ್ದೆ ಇಡೋತೀರ ಅದ್ರ ಚಂದ ಬಿಡ್ಪಾಟು ഒരു തുണി ഇട്ടിട്ട് ഇപ്പം ആ അരി ഞാൻ അങ്ങനെ ഉണങ്ങിട്ടൽ പിന്നെ ഇപ്പോൾ 1 ലോട്ടെ അതേ ലോട്ടയിൽ 1 ലോട്ടെ ಉಲ್ದ್ರ ಬೇಳೆ ಇಡ್ತಾರೆ. ಈ ಉಲ್ದ್ರ ಬೇಳೆಡೆ ಮಾತ್ರ ನಾನು ಕಲ್ಗಿಲ್ಲ ಎಂದಿಚ್ಚಿನಂಗೆ ಅದು ಕಲಿಗೆಂಗೆ ಪಿನ್ನ ಅದು ಪುಡಿಕೊಂಬತ್ತಿಗೂ ಚಮ್ಮೆನಾರ ಹೊಡೋದು ಒಣಗೋಗು ಚಮ್ಮೆ ಈ ಅರಿಡ ಪಲ್ಲೆ ನಂಗೆ ಒಣಗಿಲ್ಲ ಅದಕ್ಕೆ ನಾನು ದಪ್ಪತ್ತು ஒரு ತಟ್ಟೆ എടുത്തിട്ട് ಅದಕ್ಕೆ ಈ ಉಲ್ದ್ರ ಬೇಳೆ ಇಟ್ಟಿಟ್ಟು ಆ ತಟ್ಟತ್ತಲ್ಲಿ ಚಂಡಿ ಹಾಕಿಟ್ಟು ಅದಕ್ಕೆ ಈ ಉಲ್ದ್ರ ಬೇಳೆ ಇಟ್ಟಿಟ್ಟು ಅದ್ರ ಧೂಳೆಲ್ಲ ಎಡ್ಕಡೆ ಇങ്ങനെ ಒರೆಸಿಟ್ಟು ಅದು ಚಂದ ಪೋಂಡು ಕ್ಲೀನ್ ಔಟ್ ನಂಗೋಗು. ಅದ್ರ പിന്നെ അതേ തട്ടത്തിൽ ನಾನು ചെന്താക്കിയിട്ട് ഈ പച്ചരിയാനെ ഉണക്കുക അങ്ങനെ പണ്ടക്കത്ത് കിട്ടിയെങ്കിൽ അതും ഉണങ്ങണം. ഇപ്പം ഒരു ജന്മം ബട്ട് ಅದ್ರ ಮೇಲೆ ಹಾಕ್ಕೊಳಪ್ಪ ಅದು ಪ್ಯಾಂಡಕ್ಕೆ ಹತ್ಕೊಂಡಲ್ಲಿ ಚಂದ ಒಣಗಿಕ್ಕಿಟ್ಟು ಇದು ಇಪ್ಪ ಪಚ್ಚರಿ ಚಂದ ಒಣಗಿಟ್ಟು എന്തും തന്നരപ്പ സെന്തിക്കില്ലവ ഇങ്ങനെ ഇത് ഞാൻ ഒരു kg പിന്നെ ഒരു 1/4 kg പിന്നെ ഒരു 100 ಗ್ರಾಮ್ಡು ಅವಲಿಟ್ಟರಲ್ಲಿ ಇದೇ ಪಲ್ಯ ನಂಗೆ ಫಸ್ಟಿಗೆ ಅಕ್ಕಚ್ಚಲ್ಲಿ എടുക്കുമ്പോൾ ഒരു 4 kg അരി 1 kg ഉളുന്ത് പിന്നെ ഒരു 1/2 kg ಅವಲಿಟ್ಟಿಟ್ಟು ಅದ್ರ ನಂಗೆ അങ്ങനെ പിടിച്ചിട്ട് ನಂಗೆ പിടിക്കിടക്കಂಟೆ ಮಿಲ್ಲಿಗೆ ಕೊಡ್ತೇವೆ ಉಂಡಲ್ಲಿ ಬೇಗ ಹಂಗೆ പിടിച്ച് ತಂದಾರ നല്ല ನೈಸ್ ಮಾಡು ಅದೇ ಬಿಟ್ಟಲ್ಲಿ ನಾವು ಇಡ್ಲಿ ಮಾಕ ದೋಸೆ ಮಾಕ ಜಂಡು ಹಾಕೋಕೆ ಮಾಡು ನಂಗೆ ಕಾന്നിಟ್ಟು അങ്ങനെ പിടിപ്പെട്ടി ಕಾന്നിಟ್ಟು ನಂಗೆ ಪರ್ತലും ಬೇಕಾ ಫ್ರಿಜ್ಜಿലും ಬೇಕಾ ನಂಗೆ 1 ತಿಂಗಳಿಗೆ ಬೇಡ ಹತ್ರ ಹಾಕ್ಯಂಗೊಂಡಲ್ಲಿ ನಂಗೆ ಸುರಮೇ ಇಲ್ಲ ಸುಲಭത്തിൽ ಹಾಕೋಕೆ ಬಿಡವ ಇಡ್ಲಿ ದೋಸೆ ನಿರ್ಚಪ್ಪ ನಂಗೆ ಹಾಕಿಟ್ಟು ತಿನ್ನ. ഇതിപ്പോൾ ನಾನು ಫಸ್ಟಿಗೆ ನಾನು ಅವಲು പൊടിച്ചു ಅವಳು ಕಲ್ಗಿಡೋ അങ്ങനെ ഒന്നും ഇല്ല അതിൽ ധൂൽ മാത്രം ഇങ്ങനെ കാലി ഉണക്ക തുണിയിൽ ഇങ്ങനെ തോത്തിയെങ്കിൽ അത് ഇതോട് പോണ്ടു. ഞാനിപ്പോൾ ಫಸ್ಟಿಗೆ ಅವಲ್ಡೆ പൊടിച്ചേ അത് ಈ ಬೌಲ್ಗೆ ಇಟ್ಟಿಟ್ಟು ಇಪ್ಪ ನಾನು ಪಾಡೆಂಗೆ ಉಲ್ದು പൊടിച്ചോണ്ടുള്ളു ಚಂದ ಪೊಡ್ರಿ ನಂಗೆ ಮಿಕ್ಸಿ നല്ല ಮಿಕ್ಸಿಂದಂಗೆ അതിൽ ഇപ്പോൾ കുറുക്കുറി ആണ്ടെങ്കിൽ ഞങ്ങൾ ഔത്തിലേ പൊടിച്ചിട്ട് എടുക്കുക. ഞാനിപ്പോൾ ഇത് വീഡിയോಗೆ ഇട്ട് ಕುರಿ ಹಾಕೊಡೋದು ಇಪ್ಪ ಕಟ್ಟಿ ಉಂಟುള്ളു. ഇപ്പം ഞാനിത് പച്ചരി പൊടിക്കുക പച്ചരി ಬೇಗ പൊടിഞ്ഞിട്ട് കിട്ടും ഞങ്ങൾ ഉളുന്ദ്ര കണ ഇതിപ്പോൾ പച്ചരി പൊടിച്ചിട്ട് ഇപ്പം ഞാൻ ചെറിയ ബൗലിൽ ഇട്ടുന്നേ അതിൽ മെയ്യായിട്ടില്ലേ ಅದಕ್ಕೆ ഇപ്പോൾ വലിയ അടുത്ത് കിട്ടുന്നുണ്ടല്ലോ ഇവിടെ എല്ലാം പൊടിച്ചിട്ടായാൽ പിന്നെ ഇದ್ರೆ ഞങ്ങൾ ഒരു വലിയൊരു എടുത്തിട്ടിട്ട് നല്ല മിക്സ് ആക്കണം. ചെന്നെങ്കിൽ ಅವಲು ಉಲ್ದು പച്ചരി ಒಟ್ಟು 3 നല്ല മിക്സ് ആവണം. അത് ഇതിപ്പോൾ ഞാൻ നല്ല ഒട്ടും മിക്സ് ആക്കിയിട്ടുള്ളൂ.
ഇങ്ങനെ ഉറക്കത്തുക്ക് ഞങ്ങൾ ആക്കി വെച്ചുകൊണ്ടല്ലേ ഞങ്ങൾ സ്ലാബത്തിൽ ഇഡ്ഡലി ദോശ ആക്കുകയോടും പിന്നെ ഈ സൗദി പൊണ്ടങ്ങോകും ഇത് കൊടുക്കുകയോട് ചെന്നെങ്കിൽ ചുമത്താൾക്ക് ഇഡ്ഡಲಿ ದೋಸೆ ಹದ ಗೊಂತಿಕ್ಕಿಲ್ಲ ಹಿಂಗೆ ಹಾಕಿಟ್ಟು ನಂಗೆ ಕೊಡ್ತೆಂಗೆ ಖಾಲಿ ತನ್ನಿಲ್ ಕಲಕಿ ಬೀಕ್ರೆ ಮಾತ್ರ ತಲೆ ಮೇಲ್ಗೆ ಉಪ್ಪಿಟ್ಟು ಬೆಚ್ಚಂಗೆ ಸುಬೈക്ക് ನಂಗೆ ಇಡ್ಲಿ ಹಾಕ್ಕೊಂಡುಂಟಾಯಿ ಜಾವುಗೂ ನಂಗೆ ಇದ್ದರೆ ತನ್ನಿ ಬೀತಿ ಕಲಕ್ಕಿಟ್ಟು ಬೆಚ್ಚಿ ಬಿಡೋಣ ಜಾವುಗೂ ನಂಗೆ ಜಾವುಗೂ ನಾಷ್ಟಕ್ಕೆ ಬೇನುಂಟಾಯಿ ಸುಬೈക്ക് ತನ್ನಿ ಬೀತಿ ಕಲಕ್ಕಿಟ್ಟು ತೆಲ್ಲು ಉಪ್ಪಿಟ್ಟು വെച്ചಂಗೆ ಆಯ್ತು ಬೇರೆ ಎಂದೂ ಇಡೋಗಿಲ್ಲ ಇದಿಪ್ಪ ನಾನು ಇಡ್ಲಿ ಹಾಕೋಗು ഇതിപ്പോൾ ನಾನು 1 ಗಂಟೆ ಮುಟ್ಟ ಇಡು ಉಚ್ಚೆಗೆ ಇದು ಜಾವುಗೂ ನಾಷ್ಟಕ್ಕೆ ನಾನು ಇಡ್ಲಿ ಹಾಕೋಗಿಟ್ಟು ಇದು ಕೊರಿಯ പൊടി എടുത്തിട്ട് ഒരു എടുത്തിട്ടിട്ട് ಅದಕ್ಕೆ ನಾನಿപ്പോൾ ತನ್ನಿ ಬಿತ್ತಿട്ട് ಕಲಕ್ಕೊಂಡುಳ್ಳು ಇದು ನಾನು ಮಿಕ್ಸರ್ ಜಾರ್ಲು ನಾನು പൊടിച്ചല്ലേ അതിലെല്ലാം പിടിച്ചിട്ടുണ്ട് ಅದಕ್ಕೆ ತನ್ನಿ ಬಿತ್ತಿಟ್ಟು ಆ ತಣ್ಣೀರು ಇಪ್ಪು ಇದಕ್ಕೆ ಬಿತ್ತೊಂಡುಳ್ಳು ಇದು ನಾನು ಇಡ್ಲಿ ದೋಸೆಗೆ ಅರಚಿಟ್ಟು ಎತ್ತರ ಮಂದ ಬೀಕಡೆ അതേപോലെ ಮಂದ വെച്ചിട്ട് മെയ്യോടിത് ಇದು ನಾನು ಇಡ್ಲಿയുടെ പിಟ್ര കാട്ടുற ദോശ ಗಂಟೆ ಹೆಂಗೆ ಇತ್ತರಮೇ ಮೆಷರ್ ಎಲ್ಲ ವಸ್ತು ಇಡ್ರು ಮಾತ್ರದಲ್ಲಿ നല്ല ಸಣ್ಣ ಪಡಿಚಿಟ್ಟು ಬೇಯ್ಕೊಂಡು ನಂಗೆ ಇಡ್ಲಿ ದೋಸೆ ಇತ್ತರಮೇ ಮಂದ ಬೇಕಿಡಲ್ಲ ಎತ್ತರಮೇ ಮಂದ വെച്ച് മെയ്യാവും ഇതിരിപ്പോൾ ഇങ്ങനെ ನಾನು മേലുകതെല്ലാം ഉപ്പിട്ടിട്ട് ഇതിനെ മുച്ചിട്ട് വെച്ച് ಬಿಟ್ರೆ ഇതിപ്പോൾ ഞാൻ ജാവുകിത് ഇഡ്ഡലി ಹಾಕೋಗೈತೆ ഇത് ഞങ്ങൾ എങ്ങനെ കയ്യിൽ ഇത് ഇഡ്ഡലി ദോശ നഞ്ച് വെച്ചിട്ട് ഞങ്ങൾ പിട്ട് തന്നി വെച്ചിട്ട് അരച്ചിട്ട് ಬೇಯ್ಕಡೆ അതേപോലെ ഇത് പിട്ട് ಮೇಲೂ ಬಂದರೆ ಇದು ಮಾತ್ರ ನಾನು ಉಚ್ಚೆಗೆ 1 ಗಂಟೆ ನೇರ ಇಡು ಜಾವು 8 ಗಂಟೆಗೆ ಇದು ಅಪ್ಪ ಹಾಕೋಗು ಇದ್ರ ಮೇಲ್ಗೆ ನಾನು ಉಪ್ಪಿಟ್ಟು ಬೇಯ್ಕಡೆ ಎಂದಿಚ್ಚಿನ ಫಸ್ಟಿಗೆ ಉಪ್ಪಿಟ್ಟು ಕಲಕಿ ಬೇಯ್ಕಿಲ್ಲ ಅದು ತೆಲ್ ಪುಲಿ ಪಲ್ಯ ಅದಕ್ಕೆ ಇಟ್ಟು ಮೇಲಿಗೆ ಉಪ್ಪು ಇങ്ങനെ ಬಿರುಕಿ വെച്ചಂಗೆ നല്ല ഓടും പിന്നെ ഞങ്ങൾ ഇങ്ങനെ നല്ല കലക്കുമ്പോൾ ಅದೆಲ್ಲ ಮಿಕ್ಸ್ ಆಗೋದು ಬಿಟ್ಟು ದಿಪ್ಪ ಮಂದ ಪಲ್ಯ ಮಾಡಿ ಚಂದದಲ್ಲಿ ಪಿಟ್ಟು ಮೇಲೆ ಬಂದರು ನಂಗೆ ಅರ್ಚಿಟ್ಟು ಯಾನೆ ಹಾಕಡೆ ಅದೇ ಪಲ್ಯ ಹೊಡವ ಇಡ್ಲಿ ಅದ್ರ ಕಂಟಿ ನಲ್ಲ ಹೊಡು ರವೆಡೆ ಇಡ್ಲಿ ಹಾಕಿ ಪಲ್ಯ ಹೊಡಿತು ಇಪ್ಪ ಇದಕ್ಕೆ ಇಡ್ಲಿ ಎಡ್ತಿಗೆಲ್ಲ ಎಣ್ಣೆ ತೋತಿಟ್ಟು ಇಪ್ಪ ಇಡ್ಲಿ ಹಾಕೋಗು ಬೇಯ್ಕಿಡ ಇದನ್ನ ഇഡ്ലിയുടെ മുഞ്ഞോണ്ട് എടുത്തത് ഞാൻ കാട്ടിനല്ലേ അങ്ങനെ ഫസ്റ്റ് മേലതൊക്കെ ನಾನು ഒരു ಮಿನಿ ಇಡ್ಲಿ പിട്ട് വിത്തിട്ട് ഇതാക്കിയാണ് ಹಾಕಿನ ಇದೆಲ್ಲ ಬೆಲೆ ಬೆಲಿಯ ಇಡ್ಲಿ നല്ല ഉപ്പരിച്ചിട്ട് മേലും വന്നത് പിന്നെ നല്ല നസ്സേ ഇടവ നക്ക് ഇത്ര നല്ല ഉടും ನಾನು ನೆರ್ಚಿಟ್ಲೆ ಎಂದಿച്ച ನಿಂಗೆ ಇತರ ಸಾಫ್ಟಾವು ಇಡ್ಲಿ ಇತರ നല്ല ಉಂಟು ಅತ್ರ നല്ല ಇಡು ಬಾಯಲ್ಲಿ ಬೆಚ್ಚಂಗೆ ಕರಗಿಡಿಚಲ್ಲ ಅತ್ರ ಅವ್ರು നല്ല ಟೇಸ್ಟ್ ചുമ്മ സ്ലാബ് പോലെ മാവിടും ഞങ്ങൾ ഉറക്കത്തേക്ക് ഇങ്ങനെ അരക്കച്ചെടുത്തിട്ട് അതിൽ ഉണക്കി പൊടിച്ച് വെച്ചെങ്കിൽ ഇല്ല ചുമ്മ ഞങ്ങൾ മാത്രം ആക്കണുണ്ടെങ്കിൽ ഒരു ഉറക്കത്തേക്ക് 5 kg അത്ര ആക്കിയിട്ട് മില്ല് കൊടുത്ത് വെച്ചെങ്കിലല്ലേ ഞങ്ങൾ സ്വരമേ ഇല്ല സ്ലാബത്തിലാക്കുക കൂടും നോക്കിയല്ലേ ഫ്രണ്ട്സ് നിങ്ങൾ അവർക്ക് ഇത് ട്രൈ ആക്കുക അങ്ങനെ ಈ ವಿಡಿಯೋ ನಿಮಗೆ ಇಷ್ಟ ಆಗಿ ಲೈಕ್ ಹಾಕರು ಶೇರ್ ಹಾಕರು ಸಬ್ಸ್ಕ್ರೈಬ್ ಅವರು ಮಟ್ಟದಲ್ಲಿ ಬೆಲ್ ಬಟನ್ ಪ್ರೆಸ್ ಹಾಕರು ಅಸ್ಸಲಾಮು ಅಲೈಕುಂ ಜಜಾಕಲ್ಲಾಹು ಖೈರ್